ಬೆಂಗಳೂರಿನ ಕಗ್ಗಲೀಪುರದಲ್ಲಿ ಬಾಲಕ ಸಾವನ್ನಪ್ಪಿದಂತ ಪ್ರಕರಣದ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತು. ಅಂದ್ರೆ ಜಲಮಂಡಳಿ ಕಾಮಗಾರಿ ಸಂಪ್ಗೆ ಬಿದ್ದು ಬಾಲಕ ಸಾವನ್ನಪ್ಪಿದ್ದ. ಬಾಲಕನ ಕುಟುಂಬಕ್ಕೆ ಪರಿಹಾರದ ಭರವಸೆಯನ್ನು ನೀಡಿದೆ ಬಿಡಬ್ಲ್ಯೂಎಸ್ಎಸ್ಪಿ. ಈ ಬಾಲಕನ ಸಾವಿಗೆ ಯಾರು ಕಾರಣ? ಹೀಗೆ ಅನೇಕ ಪ್ರಶ್ನೆಗಳನ್ನ ನ್ಯೂಸ್ 18 ಮಾಡ್ತಾ ಬಾಲಕನ ಪೋಷಕರನ್ನ ಮಾತನಾಡಿಸಿದಾಗ ಯಾವ ಅಧಿಕಾರಿಗಳು ಕೂಡ ಆ ಕಡೆ ತಲೆನೂ ಹಾಕಿಲ್ಲ ಅಂತ ಅವರು ಹೇಳ್ತಾ ಇದ್ರು. ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ವಿ. ಈಗ ಅನುಕಂಪದ ಆಧಾರದ ಮೇಲೆ ಪರಿಹಾರದ ಅಭಯವನ್ನ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಕೊಟ್ಟಿದ್ದಾರೆ. ಫೆಬ್ರವರಿ 2ನೇ ತಾರೀಕು ಬೆಂಗಳೂರು ದಕ್ಷಿಣ ತಾಲೂಕಿನ ತಾತಗುಣಿ ಬಳಿಯಲ್ಲಿ ಜಲಮಂಡಳಿ ಪೈಪ್ಲೈನ್ನ ಚೇಂಬರ್ನಲ್ಲಿ ಬಾಲಕ ಪ್ರೀತಮ್ ಶವವಾಗಿ ಪತ್ತೆಯಾಗಿದ್ದ. ಆಟ ಆಡೋಕೆ ಹೋಗಿ ಸಂಪ್ಗೆ ಬಿದ್ದಿದ್ದ ಈ ಬಾಲಕ ಅಂತೇಳಿ ಮಾಹಿತಿ ಇತ್ತು. ಕಾಮಗಾರಿ ಪೂರ್ಣ ಆಗಿತ್ತು, ಆದರೆ ಸಂಪ್ಗೆ ಕ್ಯಾಪ್ ಅನ್ನು ಅಳವಡಿಸದೆ ಅಟ್ಲೀಸ್ಟ್ ಅಲ್ಲೊಂದು ಟೇಪ್ ಹಾಕಿರಲಿಲ್ಲ ಅಥವಾ ಬ್ಯಾರಿಕೇಡ್ ಹಾಕಿರಲಿಲ್ಲ. ಜಲಮಂಡಳಿ ನಿರ್ಲಕ್ಷ್ಯವನ್ನು ಮಾಡಿತ್ತು. ಈ ಬಗ್ಗೆ ವಿಸ್ತೃತ ವರದಿಯನ್ನ ನ್ಯೂಸ್ 18 ಮಾಡಿತ್ತು. ಈಗ ಆ ಕುಟುಂಬಕ್ಕೆ ಪರಿಹಾರದ ಭರವಸೆಯನ್ನ ಬಿಡಬ್ಲ್ಯೂಎಸ್ಎಸ್ಪಿ ಅಂದ್ರೆ ಜಲಮಂಡಳಿ ಕೊಟ್ಟಿದೆ.